ಓಕೆ KGF 2ದು ಚಾಪ್ಟರ್ 2ದು ಟ್ರೇಲರ್ ನೋಡಿದ್ರಾ ನೀವು? ಸಿಕ್ಕಾಪಟ್ಟೆ ಎಲ್ಲ ಅಲ್ಲ ಇವತ್ತು ಭಾರತ ದೇಶದಲ್ಲೇ ಇವತ್ತು ಅಂಥ ಅದ್ಭುತವಾದಂಥ ಒಂದು ಟ್ರೇಲರ್ ಅದಕ್ಕೆ ಇವತ್ತು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. KGF ಇಸ್ ಎ ಬ್ರ್ಯಾಂಡ್ ಟುಡೇ ಆ್ಯಂಡ್ ಎಸ್ಪೆಷಲಿ ನಿರ್ದೇಶಕರು ಪ್ರಶಾಂತ್ ನೀಲ್ ಅವರು ನಾನು ಕೇಳ್ಪಟ್ಟೆ ಬಹಳಷ್ಟು ವರ್ಷಗಳ ಒಂದು ಕನಸು ಆ ಒಂದು ಕತೆ ಮಾಡೋದಕ್ಕೆ, ಆಮೇಲೆ ಯಾವ ರೀತಿ ಒಂದು ಹೀರೋನ ಪೋರ್ಟ್ರೇ ಮಾಡಬೇಕು ಸ್ಕ್ರೀನ್ ಮೇಲೆ ಅಂತಕ್ಕಂಥದ್ದನ್ನು ಅವ್ರನ್ನ ನೋಡಿ ಕಲಿಬೇಕು. ಎಸ್ಪೆಷಲಿ ಫಾರ್ ದ ಮಾಸಸ್, ಪ್ಯೂರ್ಲಿ ಮಾಸಸ್ಗೆ ಬಂದಿರತಕ್ಕಂಥ ಒಂದು ಸಿನಿಮಾ. ಆ್ಯಂಡ್ ಎಸ್ ಡೆಫಿನೆಟ್ಲಿ ಯಶ್ ಅವ್ರದ್ದು ಕೂಡ ಅಷ್ಟೇ ಎಫರ್ಟ್ ಇದೆ. ಆ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗೋಕ್ಕೆ ಕಾರಣ ಇವತ್ತು ಅವರು ಕೂಡ ಆಚೆ ಕಡೆ ಹೋಗಿ ಮುಂಬೈ ಇರ್ಬೋದು, ಇನ್ನೊಂದು ಕಡೆ ಇರ್ಬೇಕು, ಎಲ್ಲ ಕಡೆ ಪಾಪ ಅವರು ಓಡಾಡಿ ಅವರು ಇವತ್ತು ದೇ ರೋಪ್ಡ್ ಇನ್ ಗುಡ್ ಪೀಪಲ್ ಟು ಪ್ರೆಸೆಂಟ್ ದೆಮ್ಸೆಲ್ವ್ಸ್ ಬಿಗ್. ಬಿಕಾಸ್ ಯಾರಿಗೇ ಆಗಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ನಮಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಒಂದು ಆತ್ಮವಿಶ್ವಾಸ ಇರಬೇಕು, ಒಂದು ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಒಂದು ಪ್ರಾಡಕ್ಟ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ನಾವು ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡ್ಬೋದು. ನಾವು ಡೌಟಲ್ಲಿದ್ದಾಗ ಇಟ್ ಈಸ್ ವೆರಿ ಹಾರ್ಡ್. ಸೊ ದೇ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಇನ್ ದಟ್ ಪ್ರಾಡಕ್ಟ್. ಅದೇ ರೀತಿ ಇವತ್ತು ಯಾವುದೇ ಸಿನಿಮಾ ದೊಡ್ಡದು ಚಿಕ್ಕದು ಅಂತ ಅಲ್ಲ. ಉದಾಹರಣೆಗೆ ಕೊಡ್ತೀನಿ, ಈಗ KGF ಇಸ್ ಎ ಬಿಗರ್ ಸಿನಿಮಾ, ಬಿಗರ್ ಸ್ಪ್ಯಾನ್ ಸಿನಿಮಾ. ಒಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇರ್ಬೋದು, ಇನ್ನೊಂದು ಇರ್ಬೋದು. ಇವತ್ತು ನಮ್ಮ ಲವ್ ಮಾಕ್ಟೇಲ್ 2, ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಸಿನಿಮಾ ಬಂತು ವಿಚ್ ಇಸ್ ದಟ್, ನಾನು ನೋಡಿದೆ ಆ ಸಿನಿಮಾನ, ಸಾರಿ ಅದು ನಮಗೆ ಕೋವಿಡ್ ಟೈಮಲ್ಲಿ ಬಂದಂಥ ಸಿನಿಮಾ. ಅದು OTTಲಿ ನಾವೆಲ್ಲ ನೋಡಿದ್ವಿ. ಬಿಕಾಸ್ ಅವಾಗ ತಾನೇ ಕೋವಿಡ್ ಸ್ಟ್ರೈಕ್ ಆಗಿತ್ತು. ಮೊನ್ನೆ ತಾನೇ ಡಾರ್ಲಿಂಗ್ ಕೃಷ್ಣ ಅವ್ರು ಬಂದರೆ ನಾನು ಅದನ್ನೇ ಹೇಳಿದೆ. ಅವ್ರದ್ದು ಕೂಡ ಹೇಳಬೇಕು ಅಂದರೆ ಅಷ್ಟು ವರ್ಷದ ಸ್ಟ್ರಗಲ್ ಅವ್ರದ್ದು. ಬಟ್ ಹಿ ಹಸ್ ಗಾಟ್ ದಟ್ ರೆಕಗ್ನಿಷನ್ ಟುಡೇ. ಅಲ್ಟಿಮೇಟ್ಲಿ ಜನಕ್ಕೆ ಏನು ಸ್ಪಾರ್ಕ್ ಆಗುತ್ತೆ ಅನ್ನೋ ಒಂದು ಜಡ್ಜ್ಮೆಂಟು ನಮಗಿರಬೇಕು. ಒಂದು ಸಿನಿಮಾ ಮಾಡಬೇಕಾದ್ರೆ ಯಾವುದೂ ಸಿನಿಮಾ ಸಣ್ಣದು ದೊಡ್ಡದು ಅಂತ ಬರೋದಿಲ್ಲ. ಮಾಡ್ತಕ್ಕಂಥ ಸಿನಿಮಾನ ನಮಗೆ ಒಂದು ಜಡ್ಜ್ಮೆಂಟ್ ಇರಬೇಕು. ವಿ ಶುಡ್ ಬಿ ಏಬಲ್ ಟು ಕನ್ವಿನ್ಸ್ ಆಡಿಯನ್ಸ್ ಆ್ಯಸ್ ಐ ಸೆಡ್, ವಿಚ್ ಇಸ್ ವೆರಿ ಹಾರ್ಡ್. ಎಲ್ಲರೂ ನನ್ನ ಸಿನಿಮಾ ಚೆನ್ನಾಗಿದೆ, ನಮ್ಮ ಮನೆಯಲ್ಲಿ ನಮ್ಮ ಮಗ ಚೆನ್ನಾಗಿದ್ದಾನೆ, ನಮ್ಮದೆಲ್ಲ ಚೆನ್ನಾಗಿದೆ ಅಂತಲೇ ನಾವು ಅಂದ್ಕೊಳ್ಳೋದು. ಬಟ್ ಅಲ್ಟಿಮೇಟ್ಲಿ ಪ್ರೇಕ್ಷಕರು ತೀರ್ಮಾನ ತಗೊಳ್ತಾರೆ. ಬಟ್ ಸ್ಟಿಲ್ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ನಮಗೆ ಎಷ್ಟು ಎಕ್ಸ್ಪೋಜರ್ ಇದೆ ಅಂದರೆ ಇನ್ ಟುಡೇಸ್ ವರ್ಲ್ಡ್, ಎಲ್ಲೋ ಒಂದು ಕಡೆ ತುಂಬ ಆಪ್ಷನ್ಸ್ ಇದೆ ಆಡಿಯನ್ಸ್ಗೆ. ಕನ್ನಡನೇ ನೋಡಬೇಕು ಅಂತಲ್ಲ, ನಮ್ಮ ಕರ್ನಾಟಕದವರು ಅದರಲ್ಲೂ ತಾವೆಲ್ಲ ಬಹಳಷ್ಟು ವರ್ಷಗಳಿಂದ ಮಾತಾಡ್ತಾರೆ, ಆಲ್ಮೋಸ್ಟ್ 2-3 ಇಯರ್ಸಿಂದನೂ ಹಿಂಗೆ ಇದೆ ಸಿಚುವೇಶನ್. ಎಲ್ಲೋ ಒಂದು ಕಡೆ ಇವತ್ತು ಜನ ಥಿಯೇಟ್ರಿಗೆ ಬರಬೇಕಂದ್ರೆ ನಾನು ಅಷ್ಟು ದುಡ್ಡು ಕೊಟ್ಟು ಬಂದಾಗ ಈಗ ನಾನು ಹೊರಭಾಷೆ ಕೂಡ ನೋಡೋಕ್ಕೆ ನಾನು ಸಿದ್ಧ ಇದ್ದೀನಿ. ಬಿಕಾಸ್ ಐ ಸಿ ಅ ವಿಜುವಲ್ ಟ್ರೀಟ್ ಅನ್ನೋದಕ್ಕೆ ಜನ ಬಂದು ನೋಡ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ಒನ್ ಮೋರ್ ಥಿಂಗ್ ಇಸ್, ಒಂದು ಹೀರೋಗೆ ಪುಲ್ಲಿಂಗ್ ಇರಬೇಕು, ಒಂದು ಸ್ಟಾರ್ಡಮ್ ಇರಬೇಕು. ದಿಸ್ ಆಲ್ ಮ್ಯಾಟರ್ಸ್ ಎ ಲಾಟ್. ರೈಡ್ರನ್ನ ಹೊರತುಪಡಿಸಿ ನಾನು ಆ್ಯಕ್ಚುಲಿ ಇಟ್ಸ್ ಇನ್ ಅ ವೆರಿ ವೆರಿ ಪ್ರೀಮೆಚ್ಯೂರ್ ಸ್ಟೇಜ್. ಯಾಕೆಂದರೆ ಇವತ್ತು ನಾನು ರಾಜಕಾರಣದಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ಸಿನಿಮಾಗೂ ಕೂಡ ಒಂದು ಸಮಯ ಕೊಡೋದು ಒಂದು ದೊಡ್ಡ ಮಟ್ಟದ ಒಂದು ಪ್ರಶ್ನೆನೇ. ಬಿಕಾಸ್ ರಾಜಕಾರಣ ಅಂತಕ್ಕಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಅಟ್ ದ ಸೇಮ್ ಟೈಮ್ ಸಿನಿಮಾ ಐ ಆಮ್ ಮೇಕಿಂಗ್ ಫಾರ್ ಪ್ಯಾಷನ್. ಈಗ ಫಸ್ಟು ನಾನು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನನಗೆ ಪ್ರೀತಿ ಇರಬೇಕು. ಆ್ಯಂಡ್ ಐ ಶುಡ್ ಲವ್ ಮೈ ಜಾಬ್. ಐ ಲವ್ ಮೈ ಜಾಬ್. ನನ್ನನ್ನು ಇವತ್ತಿಗೂ ಜನ ಗುರುತಿಸೋದು 3 ಸಿನಿಮಾಯಿಂದ 6 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. ಆ 3 ಸಿನಿಮಾಯಿಂದನೇ ಇವತ್ತಿಗೂ ಕೂಡ ನಾನು ಒಂದು ರೋಡಲ್ಲಿ ಹೋದರೆ ಇರ್ಬೋದು, ಇನ್ನೊಬ್ರು ಇರ್ಬೋದು, JDS ಕಾರ್ಯಕರ್ತರಂತ ಹೊರತುಪಡಿಸಿ ಜನರಲ್ಲಾಗೆ ನ್ಯೂಟ್ರಲ್ಲಾಗೆ ಒಂದಷ್ಟು ಜನ ನನ್ನನ್ನು ಗುರುತಿಸೋದು ಬಿಕಾಸ್ ಆಫ್ ಸಿನಿಮಾ. ಆ್ಯಂಡ್ ಐ ಫೀಲ್ ಗುಡ್ ಅಬೌಟ್ ಇಟ್. ಬಿಕಾಸ್ ಕಮಿಂಗ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾನು ಸಮುದ್ರದ ಒಂದು ಅಲೆಯಲ್ಲಿ ಬರ್ತಾಯಿದ್ದಾರೆ ಅದ್ರ ವಿರುದ್ಧವಾಗಿ ಈಜ್ತಾ ಇದ್ದೀನಿ ಅಂತ. ಬಟ್ ಅಲ್ಟಿಮೇಟ್ಲಿ ಏನಂದರೆ ದೆರ್ ಇಸ್ ನೋ ಒನ್ ಸಿಂಗಲ್ ಎಕ್ಸಾಂಪಲ್ ಫ್ರಮ್ ಎ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದು ಭಾಳ ದೊಡ್ಡ ಮಟ್ಟದ ಒಂದು ಇಮೇಜ್ನ ಒಂದು ಸಿನಿಮಾನಲ್ಲಿ ಗೇನ್ ಮಾಡ್ಕೊಂಡಂಥ ವ್ಯಕ್ತಿಗಳು ಬಹಳ ಕಮ್ಮಿ. ಅಥವಾ ಇದರೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೆ ಕಾಣ್ತಾ ಇಲ್ಲ. ಬಟ್ ನನ್ನ ಒಂದು ಕನಸು ಏನಂದರೆ, ಜಾಗ್ವಾರ್ ಅಂತಕ್ಕಂಥ ಒಂದು ಸಿನಿಮಾ ಏನು ಕೊಟ್ಟರು ನಮ್ಮ ತಂದೆ ನನಗೆ, ದಟ್ ಲಾಂಚ್ ವಾಟ್ ಐ ಗಾಟ್ ದಟ್ ಲಾಂಚ್ ಪ್ಯಾಡ್. ಇವತ್ತು ಒಬ್ಬರು ನಿರ್ದೇಶಕರು ಕನ್ನಡದಲ್ಲಿ ಈಸ್ ಎ ಬ್ಲಾಕ್ ಬಸ್ಟರ್ ಡೈರೆಕ್ಟರ್. ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಜಸ್ಟ್ ಜನರಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅವ್ರಿಗೇನಾದರೂ ಮುಜುಗುರ ಆಗ್ಬೋದೇನೋ ಹೇಳಿದ್ರೆ ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನೇನಿಲ್ಲ. ವೆನ್ ಹಿ ಕೇಮ್ ಟು ಮೀ, ಅವ್ರ ಮದುವೆಗೆ ಕರೆಯೋಕ್ಕೆ ನನಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ರು. ಆವಾಗ ತಾನೇ ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಸಿನಿಮಾ. ಸೊ ಐ ವೆಂಟ್ ಟು ಹಿಸ್ ಮ್ಯಾರೇಜ್ ಆಲ್ಸೋ. ಸೊ ನನಗೆ ಅಲ್ಲಿ ಅವರು
ವೈಯಕ್ತಿಕವಾಗಿ ಜಾಗ್ವಾರ್ ಬಗ್ಗೆ ಒಂದು ಮಾತು ಬ್ರದರ್, ನಮಗೆ ತುಂಬ ಖುಷಿಯಾಗಿ ಜಾಗ್ವಾರ್ ನೋಡಿ. ವಿಜುವಲಿ ಇರ್ಬೋದು, ನಮ್ಮ ಕನ್ನಡದಲ್ಲಿ ಆ ಮಟ್ಟಕ್ಕೊಂದು ಸಿನಿಮಾ ಅಂದರೆ ಮಾಡ್ಬೋದು ಅಂತ ತೋರಿಸಿದ್ದು ಒಂದು ಚೆನ್ನಾಂಬಿಕಾ ಬ್ಯಾನರು ಅಂತ ಹೇಳಿದಾಗ ಐ ಫೆಲ್ಟ್ ಪ್ರೌಡ್. ದಟ್ಸ್ ವಾಟ್ ಐ ಆಮ್ ಥಿಂಕಿಂಗ್ ಇನ್ ಫ್ಯೂಚರ್ ಡೇಸ್. ಇವಾಗ ನಾವು ಆಡಿಯನ್ಸ್ನ ಸಿನಿಮಾಗೆ ಕರೆಸ್ಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಎಕ್ಸ್ಟ್ರಾಡಿನರಿ. ತುಂಬ ಸ್ಟ್ರಗಲ್ ಮಾಡಬೇಕು. ಆಮೇಲೆ ನಮ್ಮ ಆಲೋಚನೆಗಳು ಸಾಮಾನ್ಯವಾಗಿ ಬರ್ತಕ್ಕಂಥ ಸಿನಿಮಾಗಳು ತುಂಬ ಇದೆ. ನಮ್ಮ ಸಿನಿಮಾನೇ ಬಂದು ನೋಡಬೇಕು ಅಂತ ಹೇಳಿದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಸ್ಪಾರ್ಕ್. ನಾನು ಬಿಗಿನಿಂಗಲ್ಲಿ ಹೇಳಿದಾಗ ಮುಂದೆ ನಾನೊಂದು ವರ್ಕ್ ಮಾಡ್ತಾಯಿದ್ದೀನಿ. ಆ ಟೈಮ್ ಬಂದಾಗ ಹೇಳ್ತೀನಿ. ಇಟ್ಸ್ ಸ್ಟಿಲ್ ಇನ್ ಅ ಪ್ರೀಮೆಚ್ಯೂರ್ ಸ್ಟೇಜ್. ದ ವರ್ಕ್ ಇಸ್ ಆನ್. ವಿಶ್ ಯು ಗುಡ್ ಲಕ್. ಆಸ್ ಆಫ್ ನೌ, ಎಸ್, ರೈಡರ್. ಆಸ್ ಆಫ್ ನೌ, ರೈಡರ್.